ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆ ಒಂದು 6:30 ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿ ಇವತ್ತು ನೆನ್ನೆ ಮೆಂತ್ಯ ಸೊಪ್ಪೆಲ್ಲ ಹಾರ್ವೆಸ್ಟಿಂಗ್ ಮಾಡಿದ್ವಲ್ಲ, ಸೊ ಅದರದ್ದೆಲ್ಲ ಎತ್ತಿಟ್ಟಿದ್ದೆ ನೈಟು. ಮೆಂತ್ಯ ಬಾತ್ ಮಾಡಿಬಿಡೋಣ ಅಂತ ಬಿಸಿನೀರು ಇಟ್ಟಿದ್ದೀನಿ, ಮತ್ತು ಅಕ್ಕಿನೂ ಸಹ ನೆನಕ್ಕೆ ಹಾಕಿದ್ದೀನಿ. ನಾನು ಬಾತ್ ಆಗಲಿ ಪಲಾವ್ ಆಗಲಿ ಮಾಡಬೇಕು ಅಂದರೆ ಸೊ ಇದೇ ಥರನೇ ಫಸ್ಟ್ ಬಿಸಿನೀರು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಅಕ್ಕಿನೂ ಸಹ ನೆನೆ ಹಾಕಿಟ್ಟಿರ್ತೀನಿ. ಒಂದು ವಿಷಿಲ್ಗೆಲ್ಲ ಬೇಗ ತಿಂಡಿ ಆಗೋಗುತ್ತೆ ಅಂತ. ಪಾಪುನು ಎದ್ಬಿಟ್ಟಿದ್ದ ಬೇಗ ನಾನು ಎದ್ದಿದ್ದಕ್ಕೆ. ಅದಕ್ಕೆ ಅವನನ್ನು ಎತ್ಕೊಂಡು ಸಮಾಧಾನವಾಗಿ, ಅಂದರೆ ಬೇಗ ಎದ್ದಿದ್ನಲ್ಲ, ನಿಧಾನಕ್ಕೆ ತಿಂಡಿ ಮಾಡ್ತಾಯಿದ್ದೀನಿ. ಇನ್ನು ಟೈಮ್ ಇತ್ತು, ಅವರು ಹೊರಡೋದು 7:45 ಅಂತ. ಬಟ್ ವಿಡಿಯೋ ಮಾತ್ರ ಫಾಸ್ಟಾಗಿ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ. ತುಂಬ ಲಾಂಗ್ ಆಗುತ್ತೆ, ಲೆಂತಿ ಆಗುತ್ತೆ ಅಂದ್ಬಿಟ್ಟು. ಇನ್ನು ಮೆಂತ್ಯ ಪಲಾವ್ಗೆ ಮಾಮೂಲಿ ನೀವೆಲ್ಲ ಹೇಗೆ ಮಾಡ್ತೀರೋ ನಾನು ಹಾಗೆ ಮಾಡ್ತೀನಿ. ಬಟ್ ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊತೀನಿ, ಯಾಕಂದರೆ ಸಾಂಬಾರಿಗೆ ಮತ್ತೆ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಮಾಡೋ ಅಷ್ಟೊತ್ತಿಗೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇದರಲ್ಲಿ ಹುರಿದಿಟ್ಕೊಂಡಿರ್ತೀನಲ್ಲ, ಇದರಲ್ಲೇ ಒಂದು ಸ್ವಲ್ಪ ಎತ್ತಿಟ್ಕೊಂಡ್ಬಿಡ್ತೀನಿ ಜಾಸ್ತಿ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಮಸಾಲೆ ಪದಾರ್ಥ ರುಬ್ಕೊಂಡು ತರಕಾರಿ ಏನಾದರೂ ಹೆಚ್ಕೊಂಡು ಒಂದೇ ಸಲ ಸಾಂಬಾರು ಸಹ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಅಷ್ಟೇ. ಇಲ್ಲಾಂದರೆ 1 ಇಲ್ಲ 1.5 ಈರುಳ್ಳಿ ಆದರೆ ಸಾಕು. ಈರುಳ್ಳಿ ಹುರ್ಕೊಂಡಾದ್ಮೇಲೆ ನಾನು ತೆಗೆದಿಟ್ಕೊತಾ ಇದ್ದೀನಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು. ಮಾಮೂಲಿ ಎಣ್ಣೆ, ಸಾಸಿವೆ, ಚಕ್ಕೆ ಲವಂಗ ಹಾಕಿದ್ರೆ ಹಾಕ್ಬೋದು. ನಾನು ಮಿಕ್ಸಿಗೆ ಹಾಕಿದ್ದೆ ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ರುಬ್ಕೊಂಡಲ್ಲ, ಅದ್ರ ಜೊತೆನೇ ಚಕ್ಕೆ ಲವಂಗ ಮಸಾಲೆ ಐಟಮ್ ಹಾಕಿದ್ದೆ. ಆಮೇಲೆ ಗರಂ ಮಸಾಲನೂ ಸಹ ಆ್ಯಡ್ ಮಾಡ್ತೀನಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ಸ್ವಲ್ಪ ಕುದಿ ಬಂದಮೇಲೆ ನಾನು ಹೆಚ್ಚಿಟ್ಕೊಳೋದೇ ಮರ್ತೋಗಿದ್ದೆ ನೀರಲ್ಲಿ ಹಾಕ್ಬಿಟ್ಟು. ಆಮೇಲೆ ಈಗ ಹೆಚ್ಕೊತಾ ಇದ್ದೀನಿ ಮಾಡಬೇಕಾದ್ರೇ. ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ಕುದೀಲಿ ಅಂದ್ಬಿಟ್ಟು ಸಣ್ಣ ಉರಿ ಮಾಡಿಬಿಟ್ಟು ಆವಾಗಲೇ ಹೆಚ್ಕೊತಾ ಇದ್ದೀನಿ. ಎಲ್ಲ ಸಣ್ಣದಾಗಿ ಹೆಚ್ಕೊಂಡಾದ್ಮೇಲೆ ಅದಕ್ಕೆ ಮಾಮೂಲಿ ಹಾಕ್ಕೋಬೇಕಷ್ಟೇ. ಫ್ಲೇಮ್ನ ಸ್ವಲ್ಪ ಸಣ್ಣೂರಲ್ಲಿ ಇಟ್ಟಿರಬೇಕು, ಯಾಕಂದರೆ ಸೌಟ್ ಸುಡೋ ಚಾನ್ಸಸ್ ಇರುತ್ತೆ. ನಾನು ಈಚೆ ತೆಗೆದಿಡಬೇಕಿತ್ತು, ಬಟ್ ಆದರೆ ಅದರೊಳಗೆ ಬಿಟ್ಬಿಟ್ಟಿದ್ದೆ. ಸಿಕ್ಕಾಬಿಟ್ಟೆ ಸುಟ್ಟೋಗ್ತಾಯಿತ್ತು. ಅದೊಂದು ತಪ್ಪು ಮಾಡಿಬಿಟ್ಟೆ. ಆಮೇಲೆ ಬಟ್ಟೆ ಹಿಡ್ಕೊಂಡು ಅದನ್ನು ಕಲಸಿದ್ದಾಯಿತು. ಆಮೇಲೆ ಸೊಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಕೈ ಆಡಂಗಿದ್ರೆ ಆಡ್ಬೋದು, ಇಲ್ಲ ಮಸಾಲೆ ಐಟಮ್ ಏನೇನು ನಾವು ಏನೇನು ಹಾಕ್ಕೋಬೇಕು ಅಂದರೆ, ನಾನು ಮಾಮೂಲಿ ಒಂದು ಧನ್ಯದ ಪುಡಿ ಹಾಕ್ಕೊತೀನಿ, ಒಂಚೂರು ಖಾರದ ಪುಡಿ ಹಾಕ್ಕೊತೀನಿ ಕಲರಿಗೆ, ಆಮೇಲೆ ಒಂಚೂರು ಅರಿಶಿಣದ ಪುಡಿ, ಗರಂ ಮಸಾಲ ಇಷ್ಟೆಲ್ಲ ಹಾಕ್ಕೊಂಡು ಕೈ ಆಡಿಕೊಂಡು ಬಿಸಿನೀರು ಯೂಸ್ ಮಾಡ್ತೀನಿ. ಯಾಕಂದರೆ ಕಾಯಿಸಿಟ್ಟಿರ್ತೀನಲ್ಲ, ಬೇಗ ಕೂಗುತ್ತೆ ಅಂದ್ಬಿಟ್ಟು ಬಿಸಿನೀರು ಯೂಸ್ ಮಾಡ್ಕೊತೀನಿ. ಆಮೇಲೆ ಅದನ್ನು ಸ್ವಲ್ಪ ಮಳ್ತಾ ಇದೆ ಅನ್ಬೇಕಾದ್ರೆ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ, ಅದು ಅಷ್ಟೇ. ಅಕ್ಕಿ ಹಾಕಿದ್ಮೇಲೆ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ನೀರು ಇಟ್ಕೋಬೇಕು. ಅಂದರೆ ಎಷ್ಟೇ ನೀರು ಇಟ್ಕೊಂಡ್ರು ನಾನು ಯಾವುದೇ ತಿಂಡಿ ಮಾಡಿದ್ರೂ ಮೇಲ್ಗಡೆ ನೀರು ನಿಂತ್ಕೊಂಡ್ಬಿಡುತ್ತೆ. ಏನಂದರೆ ನನ್ನ ಪುಣ್ಯಕ್ಕೆ ತಳ ಸೀದಿರಲ್ಲ, ಮೇಲೆ ನೀರು ನಿಂತ್ಕೊಂಡ್ಬಿಡುತ್ತೆ. ಅದೊಂದೇ ನಾನು ಯಾವಾಗಲಾರು ಏನಾದರೂ ಮಾಡಲಿ ಇದೊಂದು ತಪ್ಪಾಗಿ ಆಗುತ್ತೆ. ಅದು ಏನು ತಪ್ಪು ಮಾಡ್ತೀನೋ ನನಗೂ ಗೊತ್ತಿಲ್ಲ. ಆಮೇಲೆ ಒಂದು ವಿಷಿಲ್ ಕೂಗಿಸ್ಕೊಂಡಾದ್ಮೇಲೆ ಎಲ್ಲ ಹಾಕಿ ನೋಡಿ, ಈ ಥರ ಯಾವಾಗಲೂ ನಿಂತ್ಕೊಂಡಿರುತ್ತೆ. ನಾನು ಅದನ್ನೇನು ಮಾಡ್ತೀನಿ, ಸಪ್ರೇಟಾಗಿ ಒಂದು ಬಟ್ಲಿಗೆ ಮೇಲ್ಗಡೆದು ಮಾತ್ರ ನೀರು ಥರ ತೆಗ್ದೆತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಕೈ ಆಡಿಬಿಟ್ಟು ಅವ್ರಿಗೆ ಬಾಕ್ಸ್ಗೆಲ್ಲ ಹಾಕ್ತೀನಿ. ಆವಾಗ ಉದ್ರುದ್ರಾಗೆ ಇರುತ್ತೆ, ತಳ ಮಾತ್ರ ಮೇಲೆ ಮಾತ್ರ ಈ ಥರ ಮಸಾಲೆ ನಿಂತ್ಕೊಂಡಿರುತ್ತೆ. ಅದಾದಮೇಲೆ ಅವ್ರಿಗೂ ಕೈಯೆಲ್ಲ ಚೆನ್ನಾಗಿ ಆಡಿಬಿಟ್ಟು ಅವ್ರಿಗೆ ಬಾಕ್ಸ್ಗೆ ಹಾಕ್ತೆ. ಒಂದು ಬಾಕ್ಸಿಗೆ ಇನ್ನೊಂದು ಬಾಕ್ಸಿಗೆ ಹಾಕೋಣ ಅಂತ ಕೇಳಿದ್ದಕ್ಕೆ ಟೈಮ್ ಇನ್ನೂ ಒಂದು 10-15 ನಿಮಿಷ ಇತ್ತಲ್ಲ, ಅದಕ್ಕೆ ಇಲ್ಲೇ ತಿಂತೀನಿ ಅಂತ ಅಂದರು. ಅದಕ್ಕೆ ಪ್ಲೇಟ್ಗೆ ಹಾಕ್ಕೊಡೋಣ ಅಂತ ಇವತ್ತು ಡಿಸೈನಾಗಿ ಇಡೋಣ ಅಂತ ಅಂದ್ಬಿಟ್ಟು ಒಂದು ಕಪ್ ತೊಗೊಂಡು ಅದಕ್ಕೆ ಚೆನ್ನಾಗಿ ಅದನ್ನು ಒತ್ತಿಬಿಟ್ಟು ಪ್ಲೇಟ್ಗೆ ಹಾಕಿದ್ರೆ ಒಂಥರ ಡಿಸೈನಾಗಿ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ. ಅದನ್ನು ಅಣಗಿಸ್ತಾ ಇದ್ದಾರೆ. ಆಹಾ, ಒಂದೊಂದೆಲ್ಲ ಕಣೆ ನಿಂದು ಡಿಫ್ರೆಂಟ್ ಐಟಮ್ ಮಾಡ್ತೀಯಾ, ಡಿಫ್ರೆಂಟ್ ಥರ ಆಡ್ತೀಯ ಅಂತ ಕೊಟ್ಟಾದ್ಮೇಲೆ ಮೊಸರು ಬಜ್ಜಿ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ಮಾಡಿದೆ. ಸೌತೆಕಾಯಿ ಇತ್ತು, ಟೊಮೆಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮೊಸರು ಬಜ್ಜಿನೂ ಮಾಡಿದೆ. ಅಷ್ಟೊತ್ತಿಗೆ ಅವ್ರ ತಿಂಡಿನೇ ಆಗೋಗಿತ್ತು. ಸೊ ಬಾಕ್ಸ್ಗೆ ಹಾಕೋಣ ಅಂತಂದು ಕೇಳಿದೆ, ಬೇಡ ಅಂತ ಅಂದರು. ಸೊ ಮಾಡಿಟ್ಟೆ. ಚಿರು ನಾವೆಲ್ಲ ತಿನ್ಕೋಬೋದಲ್ಲ ಅಂತ ಅಂದ್ಬಿಟ್ಟು
ಆಮೇಲೆ ಅವನಿಗೂ ಎಕ್ಸಾಮ್ಗೆ ಸ್ಕೂಲಿಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ಅವನಿಗೂ ಎಲ್ಲ ತೆಗ್ದಿಟ್ಟು ಅವ್ನು ಸ್ನಾನಕ್ಕೆ ಹೋಗಿದ್ದ. ಬೇಗ ಹಾಕ್ಕೊಳಪ್ಪ ಅಂತ ಹೇಳಿದೆ ಬಂದು. ಆಮೇಲೆ ನಾನು ಹಾಗೆ ಮುಖ ತೊಳ್ಕೊಂಬಂದು ಅವನಿಗೆ ಸ್ನಾನ ಮಾಡಿಸಿ ವಿಭೂತಿ ಇಟ್ಕೊಂಡು ದೇವ್ರಿಗೆ ಕೈ ಮುಗಿದು ನಾನು ಬೇಗ ಅವನು ಸ್ನಾನ ಮಾಡ್ಕೊಂಡು ಬಂದಿದ್ನಲ್ಲ ಅವ್ನಿಗೂ ಹಂಗೆ ಬೇಗ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿ ಟೈಮ್ ಆಗೋಗಿತ್ತು. ಅದಕ್ಕೋಸ್ಕರ ನಾನೇ ಬೇಗ ಬೇಗ ಹಾಕ್ತಾಯಿದ್ದೆ, ಇಲ್ಲಾಂದರೆ ಅವನೇ ಹಾಕ್ಕೊತಾನೆ. ಅವನನ್ನು ರೆಡಿ ಮಾಡಾದಮೇಲೆ ಅವ್ರ ಅಜ್ಜಿ ಅಂದರೆ ನೈಟ್ ನಾವು ನೈಟಲ್ಲ ಲಾಸ್ಟು ಬೆಂಗಳೂರಿಗೆ ಹೋಗಿದ್ದಾಗ ಕಲ್ಲಂಗಡಿ ಹಣ್ಣು ತಂದಿದ್ದು ನೈಟ್ ಬರಬೇಕಾದ್ರೆ ಅಲ್ಲೇ ತುಮಕೂರಲ್ಲಿ ಹೈವೇನಲ್ಲಿ ಇಕ್ಕಿದ್ರು. ಅದನ್ನು ತೊಗೊಂಬಂದು ಕೊಟ್ಟಿದ್ರು. ಅರ್ಧ ಅವರೇ ಕುಯ್ದು ಮಡಿಕೊಂಡಲ್ಲಿ ಇನ್ನರ್ಧ ತೊಗೊಂಬಂದು ಕೊಟ್ಟಿದ್ರು. ಅದು ಇನ್ನೊಂದೆರಡು ದಿನ ಇರಬೇಕಿತ್ತು, ಕುಯ್ದು ಬಿಟ್ಟಿದ್ದಾರೆ ಬೇಗ, ಸ್ವಲ್ಪ ವೈಟಿಗಿತ್ತು. ಆಮೇಲೆ ಅದನ್ನು ಕಟ್ ಮಾಡಿಕೊಟ್ಟೆ, ತಿಂದ ಒಂದು ಪೀಸು. ಸ್ಕೂಲಿಂದ ಬಂದು ತಿನ್ನಿವಂತೆ ಬಿಡಪ್ಪ ಅಂತ ಅಂದೆ. ಆಮೇಲೆ ತಿಂಡಿ ತಿನ್ನಿವಂತೆ ಅಂದ್ಬಿಟ್ಟು ತಿಂಡಿ ಹಾಕ್ಕೊಂಬಂದೆ, ಎಲ್ಲರೂ ತಿನ್ನೋಣ ಅಂದ್ಬಿಟ್ಟು. ನಮ್ಮ ಪಾಪ ಮೊಸರು, ಅವನಿಗೆ ತುಂಬ ಇಷ್ಟ ಮೊಸರನ್ನ ಅಂದರೆ ಕೈ ಎತ್ತಿ ಬಾಯಿಗೆ ಅಂದರೆ ಚುಪ್ತಾನೆ. ಅವನಿಗೆ ಮೊಸರು ಇಷ್ಟ ಅಂದ್ಬಿಟ್ಟು ನಮಗೆ ತಿನ್ನೋಕ್ಕೆ ಬಿಡ್ತಿರ್ಲಿಲ್ಲ. ಆಮೇಲೆ ಅವನಿಗೂ ಕಲಿಸ್ಕೊಟ್ಟೆ, ಅವನು ತಿಂತಾಯಿದ್ದಾನೆ ಮೊಸರು ಹಾಕಿ. ನಮ್ಮ ಪಾಪ ಎಳ್ದು ಇರ್ತಾನೆ. ಫೋನ್ ನೋಡಿಬಿಟ್ಟ, ಇವಾಗ ಫೋನ್ ಎತ್ಕೊಳಕ್ಕೆ ಬರ್ತಿದ್ದಾನೆ. ಅವನಿಗೆ ಫೋನ್ ಅಂದರೆ ಖುಷಿ. ಆಮೇಲೆ ಅವ್ರ ಅಣ್ಣನ ಮೇಲೆ ಹೋಗ್ತಿದ್ದ, ಅದನ್ನು ವೀಡಿಯೋ ಮಾಡೋಣ ಅಂತ ಅಂದರೆ ಮತ್ತೆ ಫೋನ್ ಎತ್ಕೊಳಕ್ಕೆ ಬಂದ್ಬಿಟ್ಟ. ಆಮೇಲೆ ಬಿಸಿನೀರಿತ್ತಲ್ಲ ಅವನಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವನು ಸ್ಕೂಲಿಗೆ ಅವನು ಹೊರಟಿದ್ದ. ಇವನು ಒಂದು ಸ್ವಲ್ಪ ಸ್ನಾನ ಮಾಡಿ ಫ್ರೀಯಾಗಿ ಬಿಟ್ಬಿಟ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. ಈ ಬೇಸಿಗೆಯಲ್ಲಿ ದಿನ ಸ್ನಾನ ಮಾಡಿಸ್ಬೇಕು, ಒಂಥರ ಮೈಯೆಲ್ಲ ಅಂಟಿಸ್ದಂಗೆ ಆಗ್ತಾ ಇರ್ತದೆ. ಆಮೇಲೆ ನಾವು ಊಟ ಮಾಡಿಸ್ತಾ ಇರ್ತೀವಿ, ಸೈ ತಿನ್ನಿಸ್ತಿರ್ತೀವಲ್ಲ, ಅದಕ್ಕೋಸ್ಕರ. ಆಮೇಲೆ ಅಡುಗೆ ಮನೇಲಿ ಈ ಲವಂಗದ ಮೆಣಸಿನ್ಕಾಯಿ ಅಂತಾರಲ್ಲ ಅದು ಸಿಕ್ಕಿತ್ತು, ಅದ್ರ ಬೀಜ ಎಲ್ಲ ಉತ್ತರಿಸಿದೆ. ಆಮೇಲೆ ಕಲ್ಲಂಗಡಿ ಹಣ್ಣಿನ ಗಿಡನೂ ಒಂದೇ ಒಂದು ಬಿಟ್ಟಿತ್ತು, ನೋಡೋಣ ಅದು ದೊಡ್ಡದಾದರೆ ಹಾಕೋಣ. ಆಮೇಲೆ ಮತ್ತೆ ಇನ್ನೂ ಅರ್ಧ ಮೆಂತ್ಯ ಸೊಪ್ಪು ಕಿತ್ತಿರಲಿಲ್ಲ, ಸೊ ಅದನ್ನೆಲ್ಲ ಕಿತ್ಕೊಂಡು ಬಂದು ಅಲ್ಲೇ ಹೊರಗಡೆ ಪಾಪನ್ನು ಚೇರ್ ಮೇಲೆ ಕೂರಿಸ್ಕೊಂಡು ನಾನು ಸೋಸ್ತಾ ಇದ್ದೆ. ಮನೆ ಕೆಲಸ ಎಲ್ಲ ಮುಗಿಸಿ ಅಷ್ಟೊತ್ತು ಕಾಲೇ ಬಂದೇ ಬಿಟ್ಟ ನಮ್ಮ ಚಿರು. ಟೈಮ್ ಆಗಿ ಹೋಗ್ಬಿಟ್ಟಿತ್ತು, ಅಂದರೆ 1 ಗಂಟೆಗಲ್ವ, ಬೇಗ ಬಂದುಬಿಟ್ಟ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು, ಅಂದರೆ ಇವತ್ತು ಓರಲಿತ್ತು, ಮುಗಿಸ್ಕೊಂಡು ಬೇಗ ಬಂದ. ನಾನು ಸೊಪ್ಪೆಲ್ಲ ಸೋಸ್ಕೊಂಡು ಕೂತಿದ್ದೆ. ಪಾಪನು ಆಟ ಆಡಿಸ್ಕೊಂಡು ಅಲ್ಲೇ ಸರಿ ಊಟ ಮಾಡಿಸಿದ್ದೆ. ಹಂಗೆ ಕುತ್ಕೊಂಡು ಅವನು ಆಟ ಆಡಿ ಸೋಸ್ಕೊಂಡಿರೋ ಸೊಪ್ಪಲ್ಲಿ ಏನು ಮಾಡೋಣ ಅಂತ ಯೋಚನೆ ಮಾಡಿ ಸಾಕಾಗಿ ಲಾಸ್ಟಿಗೆ ಮೆಂತ್ಯ ಸೊಪ್ಪಿನ ತೊಕ್ಕು ಮಾಡಿಟ್ಬಿಟ್ರೆ ಯಾವಾಗ ಬೇಕಾದರೂ ರೈಸ್ ಬಿಸಿದು ಮಾಡಿದಾಗ ಕಲಿಸ್ಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು, ಮತ್ತು ನೈಟ್ಗೂ ಆಗುತ್ತೆ ಅದನ್ನೇ ಅಂತ ಅಂದ್ಬಿಟ್ಟು ಸಾರು ಏನಾದ್ರು ಮಾಡೋಣ ಅಂದ್ಕೊಂಡೆ. ಆಮೇಲೆ ಅದೇ ಇರುತ್ತಲ್ಲ ಅಡ್ಜಸ್ಟ್ ಮಾಡಿದ್ರೆ ಆಯಿತು ಅಂತ ಅದನ್ನೇ ಮಾಡಿಬಿಟ್ಟೆ. ಮೆಂತ್ಯ ತೊಕ್ಕಿಗೆ ಇನ್ನೇನಿಲ್ಲ, ಮಾಮೂಲಿ ಪುಳಿಯೋಗರೆಗೆ ಏನೇನು ಹಾಕ್ತೀವೋ ಅದೇ ಥರನೇ ಸೇಮ್ ಎಲ್ಲ ಹಾಕೋದು. ಅಂದರೆ ಇದಕ್ಕೆ ಬೆಲ್ಲ ಆಪ್ಷನಲ್ಲು, ಹಾಕಂಗಿದ್ರೆ ಹಾಕ್ಬೋದು, ಹಾಕಲಿಲ್ಲ ಅಂದರೆ ಪರವಾಗಿಲ್ಲ. ಬಟ್ ಮೆಂತ್ಯ ಕಹಿ ಇರುತ್ತಲ್ಲ, ಸೊ ಮೆಂತ್ಯ ಸೊಪ್ಪು ಕಹಿ ಇರುತ್ತಲ್ಲ, ಅದಕ್ಕೋಸ್ಕರ ಒಂಚೂರು ಬೆಲ್ಲ ಹಾಕಿದ್ರೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ಪುಳಿಯೋಗರೆಗೋಸ್ಕರ. ಅಂದರೆ ಇದಕ್ಕೆ ಕಡಲೆ ಬೀಜ ಹಾಕೋಂಗಿಲ್ಲ ಅಷ್ಟೇ, ತುಂಬ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಒಗ್ಗರಣೆಗೆ ಮಾಮೂಲಿ ಎಲ್ಲ ಹಾಕೋದು. ನಾನು ಬೆಳಗ್ಗೆ ಎತ್ತಿಟ್ಟಿದ್ನಲ್ಲ ಈರುಳ್ಳಿ ಒಗ್ಗರಣೆ ಮಾಡಿರೋದು, ಅದನ್ನೇ ಹಾಕ್ಕೊಂಡೆ, ಏನು ಹೆಚ್ಚಕ್ಕೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ಬೇಗ ಆಯಿತು. ಯಾಕೆ ಸುಮ್ಮನೆ ಅದನ್ನು ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದನ್ನೇ ಹಾಕ್ತೆ ಅಷ್ಟೇ. ಬೆಳ್ಳುಳ್ಳಿನೂ ಎಲ್ಲ ಜಜ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡೆ. ಹಾಕಿ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಮಸಾಲೆ ಐಟಮ್ ಎಲ್ಲ ಹಾಕೋದು. ಧನಿಯದ ಪುಡಿ, ಗರಂ ಮಸಾಲ, ಆಮೇಲೆ ಖಾರದ ಪುಡಿ, ಅರಿಶಿಣದ ಪುಡಿ, ಇದೆಲ್ಲ ಹಾಕ್ಬಿಟ್ಟು ನಾವು ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳೋದು ಅಷ್ಟೇ. ಚೆನ್ನಾಗಿರುತ್ತೆ. ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ ನಾನು. ಹುಣಸೆ ಹುಳಿ ಹಾಕಿ ಸ್ವಲ್ಪ ಕುದ್ದಾದ್ಮೇಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸೋದು ಅಷ್ಟೇ. ಆಮೇಲೆ ಹೆಸ್ರು ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮೊಳಕೆ ಕಟ್ಟು, ಇದು ಬಿಸಿಲಿಗಾಲ ಅಲ್ವಾ, ಸಾರು ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಮೊಳಕೆ ಬಂದು ಬೇರು ಹೊಡಿತೈತೆ.
ಆವಾಗ ತೆಗೆದು ನೋಡಿದಾಗ ಆಮೇಲೆ ನೆಂಚ್ಕೊಳಕ್ಕೆ ಅದನ್ನು ಹಂಗೆ ಒಗ್ಗರಣೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಚೆನ್ನಾಗೆಲ್ಲ ತೊಳೆದು ಒಂದೊಂದು ಕಪ್ಪಗಾಗಿತ್ತು ಅದೆಲ್ಲ ತೆಗ್ದಾಕಿ ಮಾಮೂಲಿ ಎಣ್ಣೆ ಸಾಸಿವೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಕಾಳು ಹಾಕ್ಬಿಟ್ಟು ಸುಮಾರಾಗಿ ಬೆಲೆ ಬೇಯಿಸಿದ್ರು ಸಾಕು, ಅದು ಹಾಗೆ ತಿನ್ಬೋದು. ಇನ್ನೇನು ಜಾಸ್ತಿ ಬೇಯಿಸೋ ಥರ ಏನಿರಲ್ಲ, ಸುಮ್ಮನೆ ಅಬೆಲ್ ಬೇಯಿಸಿದ್ರು ಸಾಕು, ಒಂದು 5 ನಿಮಿಷ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಒಂದು ಮಾಡಿದೆ. ಆಮೇಲೆ ವೇಸ್ಟ್ ಆಗೋದು ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು, ಇನ್ನು ನಾಳೆ ಅಂದರೆ ಅದು ಫುಲ್ಲೆಲ್ಲ ಜಾಸ್ತಿ ಮೊಳಕೆ ಬಂದು ಬೇರೆಲ್ಲ ಒಡೆದ್ಬಿಡುತ್ತೆ ಅಂತ ಅಂದ್ಬಿಟ್ಟು ನೆಂಚ್ಕೊಳಕ್ಕೆ ಅದನ್ನು ಹಂಗೆ ಮಾಡಿಕೊಂಡೆ. ಅದೆಲ್ಲ ಒಂದು 3/4 ಭಾಗ ಬೆಂದಿದೆ ಅಂತ ಅಂದಮೇಲೆ ಸ್ವಲ್ಪ ತಳ ಕಟ್ತಾ ಇರುತ್ತೆ. ಒಂದು ತೊಟ್ಟು, ಜಾಸ್ತಿ ಇಲ್ಲ, ಒಂದು ತೊಟ್ಟು ನೀರು ಬಿಟ್ಟು ಉಪ್ಪು ಹಾಕಿ ಇನ್ನೊಂದು 2 ನಿಮಿಷ ಬೇಯಿಸ್ಕೊಳೋದು. ಅಂದರೆ ಉಪ್ಪು ಹತ್ತಬೇಕಲ್ಲ, ಅದಕ್ಕೋಸ್ಕರ ಬೇಯಿಸ್ಕೊಂಡಾದ್ಮೇಲೆ ಕಾಯಿ ತುರಿ ಇದ್ದರೆ ಕಾಯಿ ತುರಿ ತುರಿದು ಹಾಕ್ಕೋಬೋದು, ಇಲ್ಲಾಂದರೆ ಹಂಗೆ ಸಹ ತಿನ್ಬೋದು. ಮನೇಲಿ ಕಾಯಿ ತುರಿ ಇತ್ತಲ್ಲ ಅಂದ್ಬಿಟ್ಟು ನಾನು ತುರಿದು ಹಾಕಿದ್ದೆ. ಅಂದರೆ ಸಾಂಬಾರು ಏನಾದರೂ ಮಾಡೋಣ ಅಂತ ಮಡಗಿದ್ನಲ್ಲ, ಸೊ ಅದನ್ನೇ ಹಾಕಿದೆ. ಚೆನ್ನಾಗಿರುತ್ತೆ. ಇದು ಒಂಥರ ಸೈಡು ನೆಂಚ್ಕೊಳಕ್ಕೆ ಅಂದ್ಬಿಟ್ಟು ಇದೊಂದು ಮಾಡಿಟ್ಕೊಂಡೆ. ಅಡುಗೆ ಎಲ್ಲ ಮುಗಿಸಿದ್ಮೇಲೆ ಪಾಪಂಗೂ ಸರಿ ಮಾಡಿ ಹೊರಗಡೆನೇ ತೊಗೊಂಡೋಗಿ ಕೂತ್ಕೊಂಡು ತಿನ್ನಿಸ್ತಾ ಇದ್ದೆ. ಪಾಪ ಒಬ್ಬನೇ ಒಳಗಡೆ ಏನಕ್ಕಿರೋದು ಅಂದ್ಬಿಟ್ಟು ಚಿರುನ ಅವನು ಹೊರಗಡೆನೇ ಕರ್ಕೊಂಬಂದು ಅಲ್ಲೇ ಬರ್ಕೊಳಪ್ಪ ಪಾಪಂಗೆ ತಿನ್ನಿಸ್ತಿರ್ತೀನಿ ಅಂದ್ಬಿಟ್ಟು ಅಲ್ಲೇ ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ದೆ. ಅವನು ಬರ್ಕೊತಾ ಇದ್ದ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.